ಮತ್ತೆ ಅಥಣಿಯ ಅಪ್ಪ ಮುರುಗೇಂದ್ರ ಶಿವಿಗಳು ಗಚ್ಚಿನ ಮಠಕ್ಕೆ ಮರಳುತ್ತಾರೆ. ಗಚ್ಚಿನ ಮಠಕ್ಕೆ ಮರಳಿರ್ತಕ್ಕಂತಹ ಪುಣ್ಯ ಕಾಲದೊಳಗೆ ತಾಯಿ ನೆನಪಿಟ್ಟುಕೊಳ್ಬೇಕು. ಹಾಗೆ ಪರೀಕ್ಷೆಗಳು ಮುಂದುವರಿತಾ ಇರ್ತವೆ. ನಿಮಗಿಲ್ಲಿ ಗುಡ್ಡಾಪುರದ ಸಮೀಪ ಅಥವಾ ಇಲ್ಲಿ ಕಕಮೇರಿ ಸಮೀಪ ರಾಮತೀರ್ಥ ಅಂತ ಒಂದು ಊರು ಬರ್ತದೆ, ಗೊತ್ತದ? ರಾಮತೀರ್ಥ ಅಂಥೇಳಿ ಭಾಳ ಪುರಾತನ ದೇವಸ್ಥಾನಗಳದವ್ರಿ ಆ ಊರೊಳಗೆ. ಹಿಂದಿನ ಕಾಲದೊಳಗೆ ಅಲ್ಲಿ ಬ್ರಾಹ್ಮಣರು ಭಾಳ ಇದ್ದರು. ಯಾವನ್ನ ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಅಲ್ಲಿ ಕೃಷ್ಣ ಭಟ್ಟ, ರಾಮ ಭಟ್ಟ ಅಂಥೇಳಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಅವರು ಏನಂತ ವಿಚಾರ ಇರುತ್ತಂತಂದ್ರೆ, ನಾವು ಅಥಣಿ ಗಚ್ಚಿನ ಮಠಕ್ಕೆ ಹೋಗಬೇಕು. ಹೆಂಗೆ ಹೋಗಬೇಕು ಅಂತಂದ್ರೆ, ಸ್ವಾಮಿಗಳು ಇರ್ತಾರಲ್ರಿ, ಜಂಗಮರು ಇರ್ತಾರಲ್ಲ, ಜಂಗಮರ ರೂಪದೊಳಗೆ ಅಥಣಿ ಗಚ್ಚಿನ ಮಠಕ್ಕೆ ಹೋಗಬೇಕು. ಹೋಗಿ ಶಿವಯೋಗಿಗಳ ಸಾನ್ನಿಧ್ಯದೊಳಗೆ ಪ್ರಸಾದ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾರೆ ಅವ್ರು. ಒಮ್ಮೆಲೆ ಶಿವಯೋಗಿಗಳ ಜಾಗದಾಗ ಉಂಡು ಬರ್ಬೇಕು. ಅಂದ್ರೆ ಬ್ರಾಹ್ಮಣರು ಅಂದ್ರೆ ಸ್ವಲ್ಪ ಪ್ರಸಾದ ಪ್ರಿಯರು ಇರ್ತಾರೋ. ಎಲ್ಲಿ ಹೋಗಿ ಉಣ್ಬೇಕವ್ವ? ಗಚ್ಚಿನ ಮಠಕ್ಕೆ. ಅದ್ರಾಗ ಅವ್ನು ರಾಮ ಭಟ್ಟ ಕೇಳ್ತಾನ, ಅಲ್ಲಪ್ಪ ನೀರೇ ಹೋಗಿ ಅಥಣಿ ಒಳಗೆ ಉಂಡು ಬರ್ಬೇಕಂತಿ. ಅಲ್ಲಿ ಅಥಣಿ ಒಳಗೆ ಜಂಗಮರು ಕೊಡ್ತಕ್ಕಂಥ ಜಾಗದಾಗ ಏನು ನೋಡ್ತಾರಂತಂದ್ರೆ, ಕೊಳ್ಳಾಗ ಲಿಂಗ ಕಟ್ಟಿದವ್ರಿಗೆ ಮಾತ್ರ ಒಳಗೆ ಬಿಡ್ತಾರ. ನಮ್ಮ ಎದಿ ಮೇಲೆ ಜನಿವಾರದವು, ಕೊಳ್ಳಾಗ ಲಿಂಗ ಎಲ್ಲಿದಾವು ಅಂತ ಕೇಳ್ದವ. ನೆನಪಿಟ್ಟುಕೊಳ್ಬೇಕಿವ. ಅವಾಗ ಕೃಷ್ಣ ಭಟ್ಟ ಹೇಳ್ತಾನ, ಅದಕ್ಕೇನಾಯ್ತು, ಒಂದೊಂದು ಕಲ್ಲು ಕಟ್ಕೊಳ್ಳೋನು. ನೀವೊಂದು ಕಲ್ಲು ಕಟ್ಕೊ, ನಾವೊಂದು ಕಲ್ಲು ಕಟ್ಕೋತೀವಿ. ಅರಿವಿ ಒಳಗೆ ನಾವೊಂದು ಕಲ್ಲು ಕಟ್ಕೋತೀನಿ, ನೀನೊಂದು ಕಲ್ಲು ಕಟ್ಕೊಂಡ್ಬಿಡು. ಕಲ್ಲು ಕಟ್ಕೊಂಡಿವಂದ್ರೆ ಕಲ್ಲು ಬಿಚ್ಚಿ ಯಾರು ನೋಡ್ತಾರೋ, ಲಿಂಗ ಅಂತ ನಾವು ಹೇಳೋನು, ಹ್ಞೂ ಅಂತಾರೆ ಅವರು. ಒಳಗೆ ಹೋಗಿ ಉಂಡು ಬಂದುಬಿಡೋನು ಅಂತೇಳಿ ತೀರ್ಮಾನ ಮಾಡ್ತಾರೆ. ಕಲ್ಲ ಕಟ್ಕೊಂಡ್ರು, ಅಥಣಿಗೆ ಬಂದರು. ಇನ್ನು ಜನಿವಾರ ತೆಗಿಬೇಕಲ್ಲ, ಅದನ್ನು ಹೇಳ್ರಿ ಮೊದಲು. ಹಾಕಿದ ಜನಿವಾರ ತೆಗಿಬೇಕು. ಅವ ಅಂದ, ಜನಿವಾರ ಎಲ್ಲಿ ಬಿಟ್ಟು ಹೋದ್ರೆ ನಾನು ಮತ್ತೆ ಸಂಜೆಗೆ ಮನೆಗೆ ಹೋದ್ರೆ ಕೇಳ್ತಾರೋ, ಅದಕ್ಕಾಗಿ ಏನು ಮಾಡೋನು, ಜನಿವಾರ ಕಿಶಾಗ ಹಾಕೋನು ಅಂದ್ರೆ ಅವರು. ಮತ್ತು ಬರಮೇಲೆ ಉಣ್ಣಕ್ಕೆ ಹೋಗ್ಬೇಕಲ್ಲ ಅಲ್ಲಿ. ಮತ್ತು ಜನಿವಾರ ಕೊಂಡವ್ರು ಹೆಂಗೆ ಊಟಕ್ಕೆ ಬಿಡ್ತಾರೆ, ಹೌದಲ್ಲ? ಮತ್ತು ದನಿಗೆ ಹಿಡ್ತೀವಿ. ಕೊಳ್ಳಾಗ ಕಲ್ಲು ಕಟ್ಕೊಂಡ್ರು. ಕಲ್ಲು ಕಟ್ಕೊಂಡು ಏನು ಮಾಡಿದರು, ಇನ್ನು ಅಂಗಿ ಕೊಡಬೇಕಲ್ಲ ಮತ್ತೊಬ್ಬನ ಕೈಯಾಗ. ಅಲ್ಲಿ ಚಿತ್ರಕಾರ ಅಂತ ಇರ್ತಿದ್ದ, ಅವನ ತೆಕ್ಕೆ ಏನು ಮಾಡಿದರು, ಅಂಗಿ ಕೊಟ್ಟರು. ಅಂಗಿ ಕೊಟ್ಟರು, ಹೋದರು, ಪಂಕ್ತ್ಯಾಗ ಕೂತ್ರು. ಪಂಕ್ತ್ಯಾಗ ಕೂತ್ರವ ಬಿಸಿ ಬಿಸಿ ಹೋಳಿಗೆ, ಬೇಸಿಗೆ ಸಮಯ, ಮಾವಿನಕಾಯಿ ಸೀಕರ್ಣಿ ಹೊಡಿತಾರೆ ಹಣ್ಣಂಗೆ ಹೊಡೆದು. ಪ್ರಸಾದ, ಶಿವೆಗಳ ಪ್ರಸಾದ ಅಂದ್ರೆ ಅಮೃತದು. ಅಮೃತ ಸ್ವರೂಪದೊಳಗಿರ್ತಕ್ಕಂಥ ಶಿವೆಗಳ ಪ್ರಸಾದ. ಯಾಕೆ ಇದನ್ನು ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಶಿವಯೋಗಿಗಳ ಬಳಿ ಉಣ್ಣಾಕ ಅನೇಕ ಮಹಾತ್ಮರು ಬರೋರು ಪ್ರಸಾದ ಮಾಡಕ್ಕೆ ಗಚ್ಚಿನ ಮಠಕ್ಕೆ ಹೋಗಾರವ. ಪ್ರಸಾದ ಅಂತಂದ್ರೆ ಗಚ್ಚಿನ ಮಠ ಅಂತ ಅನ್ನೋದು ನೆನಪಿಟ್ಕೊಳ್ಬೇಕು ನೀವೆಲ್ಲ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಕಪ್ಪಡಿ ಸಂಗಮ ಅಂಥೇಳಿ ಕೂಡಲ ಸಂಗಮ ಅಂತ ನೀವು ತಿಳ್ಕೊತಿರಲ್ಲ, ಗೊತ್ತಲ್ಲ. ಆ ಕೂಡಲ ಸಂಗಮದಿಂದ ಓರ್ವ ಯೋಗಿಗಳು ಬಂದು ಅಥಣಿಯ ಅಪ್ಪ ಮುರುಗೇಂದ್ರ ಶಿವೆಗಳಿಗೆ ಕೇಳ್ತಾರ, ಯಪ್ಪ ನಾ ಭಾಳ ದೂರದಿಂದ ಬಂದೀನಿ, ಬಂದವರಿಗೆಲ್ಲ ಭಕ್ತಿಯಿಂದ ಉಣಿಸ್ತಿ ಅಂತ ನಿನ್ನ ಹೆಸರು ಹೇಳ್ತಾರಪ್ಪ, ನನಗೊಂದು ಸ್ವಲ್ಪ ಹೋಳಿಗೆ ಸೀಕರ್ಣಿ ಉಣ್ಣಂಗಾಗೈತಿ ಅಂತಂದರು. ಯಾವಾಗ ಇದು ಕಾರ್ತಿಕ ಮಾಸದಾಗ. ಕಾರ್ತಿಕ ಮಾಸ ಅಂದ್ರೆ ದೀಪಾವಳಿ ಟೈಮ್ನಾಗ, ನವಂಬರ್ ಟೈಮ್ನಾಗ. ನವಂಬರ್ದಾಗ ಮಾವಿನಕಾಯಿ ಸಿಗ್ತಾವ ನೀವ? ನಿಮ್ಮ ಊರಾಗದು ಸಿಗ್ತಾವನ್ರಿ? ತಿನ್ನಂಗಾಗೈತಿ ಸ್ವಾಮಿಗಳಿಗೆ. ಏನು ತಿನ್ನಂಗಾಗೈತಿ? ನವಂಬರ್ ತಿಂಗಳದಾಗ ಕಾರ್ತಿಕ ಮಾಸದೊಳಗೆ ಏನು ತಿನ್ನಂಗಾಗೈತಿ? ಮಾವಿನಕಾಯಿ ಸೀಕರ್ಣಿ, ಹೋಳಿಗೆ ತಿನ್ನಂಗಾಗೈತಿ. ಶಿವಯೋಗಿಗಳಂದ್ರು, ಆತ್ರಪ್ಪ ನಿಮಗೆ ಹೋಳಿಗೆ ತಿನ್ನಂಗೆ ಅನಿಸಿದ್ರೆ ಆ ಶಿವಪ್ಪ ಆಶೀರ್ವಾದ ಮಾಡಿದಪ್ಪ ಅಂತಂದ್ರೆ ನಿಮಗೆ ಹೋಳಿಗೆ ಸೀಕರ್ಣಿ ತಿನ್ನಿಸತ್ತೀನಿ ಅಂದ್ರೆ ಅವ್ರು. ನಿಮಗೆ ಹೋಳಿಗೆ ಸೀಕರ್ಣಿ ತಿನ್ನಿಸ್ತೀನಿ ಅಂತೇಳಿ ಮಠದೊಳಗಿರ್ತಕ್ಕಂಥ ಆಳ್ಕಾಳಿಗಳಿಗೆ ಹೇಳ್ತಾರೆ, ಎಣ್ಣೆ ಹಚ್ಚಿದ ಹೋಳಿಗೆ ಮಾಡ್ರಿ ಅಂತಂದರು. ಮಂದಿ ಅಂದರು, ಯಪ್ಪ ಮಾವಿನಕಾಯಿ ಇಲ್ಲ, ಏನಿಲ್ಲ, ಎಲ್ಲಿ ಸೀಕರ್ಣಿ ಮಾಡ್ತೀರಿ ನೀವು? ಬೇಕಾದ್ರೆ ಬಾಳಿಕಾಯಿ ಸೀಕರ್ಣಿ ಮಾಡಿ ತಿನ್ನಿಸ್ಬೋದು, ಮಾವಿನಕಾಯಿ ಸೀಕರ್ಣಿ ಮಾಡಕ್ಕೆ ಬರಂಗಿಲ್ಲ. ಶಿವಯೋಗಿಗಳಂದ್ರು, ಶಿವ ಭಾಳ ದೊಡ್ಡವದಾರ, ನೀವ್ಯಾಕೆ ಚಿಂತೆ ಮಾಡ್ತಿರೋ ತಮ್ಮ ಅಂತಂದರು. ಹೀಗಾಗಿ ಶಿವಯೋಗಿಗಳು ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಿದ್ರು. ಭಕ್ತರೆಲ್ಲ ಕುಳಿತಿದ್ರು. ಜಂಗಮರು ಪ್ರಸಾದ ಮಾಡ್ಬೇಕಂತ ಅವರು ಕುಳಿತಿದ್ರು. ಅವರು ಕುಳಿತಿರ್ತಕ್ಕಂಥ ಕಾಲದೊಳಗೆ ನೆನಪಿಟ್ಟುಕೊಳ್ಬೇಕವ, ಏನಿದು ರೈಲ್ವೆ ಐತಲ್ರಿ, ಯಾವ ರೈಲ್ವೆ? ಬೆಳಗಾವಿ ಮುಂಬೈ ರೈಲ್ವೆ ತಿರುಗಾಡ್ತದ ನೋಡ್ರಿ. ಬೆಳಗಾವಿ ಬೆಂಗಳೂರಿಗೆಲ್ಲ ರೈಲ್ವೆ ಹೋಗುತ್ತೆ ನೋಡ್ರಿ. ಅಲ್ಲಿ ಮುಂಬೈದಿಂದ ಉಗಾರಕ್ಕೊಂದು ಡೆಬ್ಬಿ ಬಂದಿತ್ತತ್ರಿ. ಮುಂಬೈದಿಂದ ಉಗಾರಕ್ಕೊಂದು ಡೆಬ್ಬಿ ಬಂದಿತ್ತಂತ. ಕಾರ್ತಿಕ ಮಾಸದೊಳಗೆ ಮುಂಬೈ ಭಾಗದೊಳಗೆ ಅಷ್ಟ ಮಾವಿನಕಾಯಿ ಬೆಳಿತಾವಂತ ನೋಡ್ರಿ. ಮುಂಬೈ ಭಾಗದಾಗ ಅಟ್ಟ ಮಾವಿನಕಾಯಿ ಬೆಳಿತಾವಂತ. ಅದು ದೊಡ್ಡದೊಂದು ಡೆಬ್ಬಿ ತಂತಿ ತೊಗೊಂಡು ಬಂದು ಏನು ಮಾಡಿರಪ್ಪ ಅಂತಂದ್ರೆ, ಅಥಣಿ ಶಿವೆಗಳ ಮುಂದಿಟ್ಟಿರತ್ತ ಬುದ್ಧಿ, ಯಾರೋ ಮುಂಬೈದೊಳಗೆ ನಿಮಗೆ ಮಾವಿನಕಾಯಿ ತಿನ್ನಿಸ್ಬೇಕಂತೇಳಿ ಮುಂಬೈದಿಂದ ಮಾವಿನಕಾಯಿ ಕೊಟ್ಟು ಕಳಿಸ್ತಾರೆ ನೋಡ್ರಿ ಬುದ್ಧಿ.
ಯಾವಾಗ ಕಾರ್ತಿಕ್ ಮಾಸದಾಗ ಶಿವಯೋಗಿಗಳು ಹೇಳಿದ್ರಂತ ಈ ಮಾವಿನಕಾಯಿ ತೊಗೊಂಡು ಸ್ವೀಕರಣೆ ಮಾಡಿರಿ ಅಪ್ಪಗಳು ಬಂದಾರ ಅಪ್ಪಗಳಿಗೆ ಉಣಿಸ್ರಿ ಅಂದ್ರೆ ಮಾವಿನಕಾಯಿ ತೊಗೊಂಡು ಸ್ವೀಕರಣೆ ಮಾಡಿರಿ ಅಪ್ಪಗಳಿಗೆ ಉಣಿಸ್ರಿ ಅಂತ ಅಂದಾಗ ಚಂದಂಗೆ ಬೆಲ್ಲ ಹಾಕಿ ಸ್ವೀಕರಣೆ. ಈಗೆಲ್ಲ ಸಕ್ಕರೆ ಮೊದಲು ಬೆಲ್ಲಿತ್ತು ಹೌದಲ್ರಿ, ಈಗೆಲ್ಲ ಸಕ್ಕರೆ ಬಂದು ಶುಗರ್ ಬಂದತ್ತಿ. ಮೊದಲು ಏನು ಮಾಡಿದ್ರು ಬೆಲ್ಲದ ಮಾಡೋದು ಹೌದಲ್ರಿ. ನೀವು ತಿಂದಿರಲಿ ಬೆಲ್ಲ, ಈಗ ಬೆಲ್ಲ ಅಂದ್ರೆ ಮುರಿತಾರೆ. ಹೋಳಿಗೆ ಎಷ್ಟು ಮಂದಿ ಹುಡುಗಿರ್ತಾವಿದ್ರೆ ಹೋಳಿಗೆ ತಿಂತೀರಂತವ ಏತಮ್ಮ ನಾಳೆ ಸಾಮಾರು ಇವತ್ತು ಎತ್ತೇವ ಏನು ಮಾಡೋದು ಸಾಂಬಾರು ಹೋಗಿತ್ತು ವಾರ ಹಿಡ್ದಾರ ಹೊಟ್ಟೆಯಾಗಿ ಬೆಂಕಿ ಬಿಟ್ಟಂಗಾಗಿಲ್ಲ ಸಾಂಬಾರು ಹೋಳಿಗೆ ಅವತ್ತ ನೀವು ಏನು ಹೇಳತ್ತ ನಂಗೆ ತಿಳಿಯೋತ ನಾನು ಕೇಳ್ಕೊಂಡು ಹೋಳಿಗೆ ಉಣ್ಬೇಕು ತಿನ್ಬೇಕು. ಹೋಳಿಗೆ ಅಂದ್ರೆ ಮಠದ ಪರಂಪರೆ ಅದು. ಯಾಕಂದ್ರೆ ಮಠಗಳಲ್ಲಿ ಹೋಳಿಗೆ ಪ್ರಸಾದ ಮಾಡಿಸೋದಂದ್ರೆ ಒಂದು ಭಾಳ ದೊಡ್ಡ ಶಾಸ್ತ್ರತೆವಾದು. ಹೋಳಿಗೆ ಪ್ರಸಾದ ಉಣ್ಬೇಕಂದ್ರೆ ಉತ್ತರ ಕರ್ನಾಟಕದ ಮಠಗಳಿಗೆ ಹೋಗ್ಬೇಕತ್. ನೀವು ಮದುವೆಯಾಗಿ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ, ಮುಂಜಾಗ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ. ಹೋಳಿಗೆ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಏನದು ಬೆಲ್ಲದ ನೀರು ಹಾಕ್ಕೊಂಡು ಹಿಂಗೆ ಕಲಿಸಿ ಹಿಂಗೆ ಸರ್ರ ತೆಳೆದ್ರೆ ಮುಗಿದು ಹೋತು ಪಾಂಡ್ರಾಗ ಬೇಟದಲ್ಲಿ ಅದ್ಭುತ. ಅದು ಮಠದಾಗ ಸಿಗೋದು ಆನಂದ, ಮತ್ತೆಲ್ಲಿ ಸಿಗಂಗಿಲ್ಲ. ನಮ್ಮ ಅವ್ವಗಳು ಲಕ್ಷ ಕೊಟ್ಟು ಕೇಳ್ರಿ, ಅಪ್ಪಗಳಿಗೆ ಸ್ವೀಕರಣೆ ಬಡಿಸಿದ್ರು, ಸ್ವೀಕರಣೆ ಉಂಡ್ರು ಅಪ್ಪಗಳು, ಬೆಲ್ಲದ ಸ್ವೀಕರಣೆ ಮಾಡಿ ಬೆಲ್ಲದ ಸ್ವೀಕರಣೆ ಉಂಡ್ರು. ಅಂದ್ರೆ ಅವರು ಭಾಳ ದೂರದಿಂದ ನಡ್ಕೋತ ಬಂದೀನಿ ರೀ, ನಾವು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆರಾಮ ಮಾಡ್ತೀನಿ ಅಂತಂದರು. ಶಿವಯೋಗಿಗಳಂದರು ಅವ್ರು ರೆಸ್ಟ್ ಮಾಡ್ತಾರಂತ, ಅವ್ರು ಆರಾಮ ಮಾಡೋಕೆ ಒಂದು ಕೋಣೆ ಒಳಗೆ ಜಾಗ ಕೊಡ್ರಿ, ಹೊರಗೆ ಕೊಂಡಿ ಹಾಕ್ರಿ ಅಂತಂದರು. ಹೊರಗೆ ಕೊಂಡಿ ಹಾಕ್ಯಾರ ಇವ ಭಕ್ತರು, ಒಳಗೆ ಆರಾಮ ಮಾಡಕ್ಕೆ ಹೋಗ್ಯಾರ. ಅವರು ಆರಾಮ ಮಾಡಕ್ಕೆ ಹೋಗ್ಯಾರ. 1-2-3 ಗಂಟೆ ಆಗ್ಯದ, ಆರಾಮಾಗಿ ತಗೋಬೇಕು. ಅಪ್ಪಗಳು ಬಾಕಲ ತೆಗೆದು ಹೊರಗೆ ಕರ್ಕೊಂಡು ಬರೀ ಅಂತಂತಾರೆ. ಏನು ಒಳಗೆ ಮಕ್ಕಳಕ್ಕೆ ಹೋಗಿದ್ರಲ್ರಿ ಅಪ್ಪಗಳು, ಒಳಗೆ ಮಲ್ಕೊಂಡಿರ್ತಕ್ಕಂಥ ಅಪ್ಪಗಳು ಬಾಕಲ ತೆಗೆದು ನೋಡ್ರಲ್ಲ, ಅಪ್ಪಗಳು ಇಲ್ಲ, ಯಾರೂ ಇಲ್ಲ, ಸಾಕ್ಷಾತ್ ಕೂಡಲ ಸಂಗಮ ದೇವ ಬಂದ ಅತನೀ ಶಿವಗಳ ಕಡೆ ಹೋಳಿಗೆ ಸ್ವೀಕರಣೆ ಉಂಡು. ಅಂದ್ರೆ ದೇವರು ಸಹಿತ ಭಕ್ತಿ ಪರೀಕ್ಷೆ ಮಾಡಲಿಕ್ಕೆ ಬಂದ ಶಿವಯೋಗಿಗಳ ಅಪ್ಪಗಳು ಯಾರಿಗೂ ಹೆದರಲಿಲ್ಲ ನೋಡ್ರಿ. ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ಅಂತ ಮಾತಾಡ್ತಾರೆ ಅಪ್ಪ ಬಸವಣ್ಣವರು. ತನು ಬೇಡಲಿ, ಮನ ಬೇಡಲಿ, ಧನ ಬೇಡಲಿ, ಎಲ್ಲವನ್ನ ನಿನಗೆ ಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು. ಇಲ್ಲಿ ರಾಮ ಭಟ್ಟ, ಕೃಷ್ಣ ಭಟ್ಟ ಏನು ಉಂಡ್ರೋ ಹೋಳಿಗೆ ಉಂಡ್ರು. ಇನ್ನು ಅಂಗಿ ಹಾಕೊಂಬರ್ಬೇಕಲ್ಲ, ಅಂಗಿ ಹಾಕೊಂಬರ್ಬೇಕಂತೇಳಿ ಅಂಗಿ ಇಸ್ಕೊಳಕ್ಕೆ ಬಂದಾರವ. ಅಂಗಿ ಇಸ್ಕೊಕೊಡೋದು ಏನಾತಂದ್ರೆ ಅದು ಕಿಶಾಂಗಿನ ಜನವರಿ ಕೆಳಗೆ ತಾಪತ್ ಬಿತ್ತೇವ. ಕಿಶಾಗಿನ ಜನವರಿ ಬಿತ್ತು. ಅವನ ಚಿತ್ರಕಾರ ನೋಡಿದ, ಇದೇನಿದು ಒಂದವ ಕೊಳ್ಳಾಗ ನೋಡಿದ್ರೆ ಲಿಂಗದವು, ಇವರು 5 ಎಳಿ ಜನಿವಾರ ಅದಾವು. ತಮ್ಮ ನೀವು ಯಾರು ಒಂದವ. ಅವ್ರು ಅಂದರು ಸಿಗಬಾರ್ದು ಸಿಕ್ಕಿವೋ ಯಪ್ಪ, ನಾವು ಬ್ರಾಹ್ಮಣರದೀವಿ ಅಂದ್ರೆ ಅವ್ರು. ನಾವು ಬ್ರಾಹ್ಮಣರದೀವಿ ಅಂತಂದಾಗ ಚಿತ್ರಕಾರ ಕೇಳ್ತಾನೆ, ಇದು ಹಿಂಗೆ ಪರೀಕ್ಷೆ ಆಗಂಗಿಲ್ಲ, ಅಥನೇ ಅಪ್ಪಗಳನ್ನ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದ ಬಿಟ್ಟು ನಡಗಾಕತ್ರು. ಇವು ಉಂಡಿದ್ದು ಅಲ್ಲ ಹೋಳಿಗೆ, ತುಪ್ಪ, ಶಿಕರ್ಣಿ ಒಳಗಿದ್ದು ಚಾಲೂ ಮಾಡಿದ್ದವು. ಅಂಜಿಬಿಟ್ಟು ಇನ್ನೇನಾಗುತ್ತೆ, ಇನ್ನು ಅವರು ಹೋತು, ನಮ್ಮ ಕಿಮ್ಮತ್ತು ಹೋತು, ಏನು ಮಾಡೋದು ಅಂತೇಳಿ ಅಥನೇ ಶಿವಿಗಳ ಹತ್ರ ಬಂದು ನೋಡ್ತಾರೆ. ತಮ್ಮ ಜನಿವಾರ ಹಾಕೊಂಡು ಬ್ರಾಹ್ಮಣರಂತತಿರಿ, ಕೊಳ್ಳಾಗ ಲಿಂಗ ಕಟ್ಟಿದಂಗೆ ಕಾಣಿಸ್ತದೆ, ನಿಮ್ಮ ಕೊಳ್ಳಾಗ ಏನು ಕಟ್ಟಿರಿ ಅಂತ ಕೇಳಿದಾಗ ಅವ್ರು ಅಂದರು, ಇಲ್ರಪ್ಪ ಇವು ಕಲ್ಲು ಅದಾವ್ರಿ ಅಂತಂದರು. ಇವು ಕಲ್ಲು ಅದಾವು ಅಂತಂದಾಗ ಅಪ್ಪ ಶಿವಗಳಿಗೆ ಕೇಳ್ತಾರೆ, ನಮ್ಮ ಮಂದಿ ನಿಮಗೆ ಕಲ್ಲು ನೋಡ್ಬೇಕು, ಒಂದು ಸ್ವಲ್ಪ ಕಲ್ಲು ಬಿಚ್ಚಿ ತೋರಿಸ್ರಿ ಅಂದರು. ನಿಮ್ಮ ಕಲ್ಲುಗಳು ನೋಡ್ಬೇಕಾಗೆ ಸ್ವಲ್ಪ ಕಲ್ಲು ಬಿಚ್ಚಿ ತೋರಿಸ್ರಿ, ಕಣ್ಣು ತೆಗೆದು ನೋಡ್ತೀವಿ ಅಂತಂದ್ರು. ಕಲ್ಲನ್ನು ತೆಗೆದು ಬಿಚ್ಚಿ ತೋರಿಸ್ರಿ ಅಂತಂದಾಗ ಯಾವ ಅರಬಿ ಒಳಗೆ ಕಲ್ಲು ಕಟ್ಕೊಂಡಿದ್ರಲ್ಲ, ಅರಬಿಯ ಕಲ್ಲುಗಳನ್ನು ಬಿಚ್ಚಾಕತ್ತಾರ. ಕಲ್ಲನ್ನು ಊರ ಹೊರಗೆ ಹಾದಿ ಮ್ಯಾಲ ಬೀದಿ ಮ್ಯಾಲ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದುಕೊಂಡು ಕೊಳ್ಳ ಕಟ್ಕೊಂಡು ಬಂದಿರತಕ್ಕಂಥ ರಾಮ ಭಟ್ಟ ಲಕ್ಷ್ಮಣ ಭಟ್ಟನ ಕೊರಳಾಗ ಕಲ್ಲಾಗಿದ್ದಿಲ್ಲ, ಸಾಕ್ಷಾತ್ ಲಿಂಗಯ್ಯ ಬಂದಿದ್ದ ಅಂತಕ್ಕಂಥ ತಿಳ್ಕೊಳ್ಬೇಕು. ಲಿಂಗಯ್ಯನ ಬಂದು ಕೊರಳಾಗ ಕುಂತಿದ್ದ. ಫಳ ಕರಿ ಫಳ ಹೊಳೆಯುವ ಲಿಂಗಗಳನ್ನು ನೋಡಿ ರಾಮ ಭಟ್ಟ ಲಕ್ಷ್ಮಣ ಭಟ್ಟನ ಕಣ್ಣೊಳಗೆ ನೀರು ಬರ್ತಾವ. ನಾವು ಮನುಷ್ಯರನ್ನು ಮಳ್ಳು ಮಾಡಕ್ಕೆ ಬಂದೀವಿ, ಆದರೆ ಮಹಾದೇವನನ್ನು ಮಳ್ಳು ಮಾಡಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ನಾವು ನರನನ್ನು ಮಳ್ಳು ಮಾಡಕ್ಕೆ ಬಂದಿದ್ವಿ, ಹರನನ್ನು ಮಳ್ಳು ಮಾಡಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಶಿವನೇ, ಹರನೇ, ಸಾಂಬನೇ, ಸದಾ ಶಿವನೇ.
ಶಿವಯೋಗಿಯ ಕಣ್ಣು ತಪ್ಪಿಸಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ತಪ್ಪು ಮಾಡಿದ್ವಿ, ನಮ್ಮೊಳಗೆ ತಪ್ಪಿರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಶಿವಯೋಗಿಯ ನ್ಯಾಯ ಕಟ್ಟೆ ಈ ಪಂಚಾಯಿತಿ ಒಳಗೆ ಶಿವಯೋಗಿಗಳು ಗೆದ್ದರು, ನಾವು ಸೋತೀವಿ ಅಂತೇಳಿ ಶಿವಯೋಗಿಗಳ ಪಾದಕ್ಕೆ ಬೀಳ್ತಾರಪ್ಪ. ಇನ್ನು ಮುಂದೆ ನಾವು ಜನಿವಾರ ಹಾಕೊಳ್ಳೋದಿಲ್ಲ, 3 ಹೊತ್ತು ಲಿಂಗ ಪೂಜೆ ಮಾಡ್ತೀವಿ ಅಂತೇಳಿ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾವುದಕ್ಕಾಗಿ ತಾಯಿ? ಗುರುವಿನ ಅನುಗ್ರಹಕ್ಕಾಗಿ. ಜಾತಿ, ಧರ್ಮ, ಮತ, ಪಂಥಗಳು ನಾವು ಮಾಡಿಕೊಂಡಿರುವ ಗೋಡೆಗಳು. ನಮ್ಮ ಹಿತಕ್ಕಾಗಿ, ನಮ್ಮ ಲಾಭಕ್ಕಾಗಿ, ನಮ್ಮ ವ್ಯವಸ್ಥೆಗಾಗಿ ನಾವು ಮಾಡಿಕೊಂಡಿರುವ ವ್ಯವಸ್ಥೆಗಳನ್ನು ನಾವು ತಿರಸ್ಕಾರ ಮಾಡುವ ಅಧಿಕಾರ ನಮ್ಮೊಳಗಿರ್ತದೆ. ನೆನಪಿಟ್ಟುಕೊಳ್ರಿ, ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಈ ಒಂದು ಸಿದ್ಧಾಂತಕ್ಕೆ ಶಾಂತಿ ಸಿಗತಕ್ಕಂಥ ನೆಲೆಯನ್ನು ಹುಡ್ಕೊಳ್ತಕ್ಕಂಥ ಅಧಿಕಾರ ಎಲ್ಲರಿಗಿದೆ ಅಂತೇಳಿ 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣವರು ಸಾಧಿಸಿ ಹೋಗ್ಯಾರ. ಕಾಶ್ಮೀರದಿಂದ ಮಹಾದೇವ ಭೂಪಾಲ ತನ್ನ ಹೆಂಡತಿಯಾಗಿರ್ತಕ್ಕಂಥ ಗಂಗಾದೇವಿಯನ್ನು ಕರ್ಕೊಂಡು ಬಂದು ಕಲ್ಯಾಣದೊಳಗೆ ಕಟ್ಟಿಗೆ ಹೊಡೆದು ಬದುಕ್ತಾರಲ್ರಿ. ಮನಸ್ಸು ಮಾಡಿದ್ರೆ ರಾಜ್ಯ ವೈಭೋಗದೊಳಗೆ ಬಸವಣ್ಣನನ್ನು ಹೋಗಿ ನನ್ನ ಮಂತ್ರಿ ಆಗಬಹುದು ಅಂತೇಳಿ ಬಸವಣ್ಣನವರನ್ನು ಕರಿಬಹುದಾಗಿತ್ತು, ಆಫರ್ ಮಾಡ್ಬೋದಾಗಿತ್ತು. ಆದರೂ ಕಾಶ್ಮೀರದ ರಾಜ್ಯ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದು ಬರಗಾಲೇ ಬಂದು ಕಟ್ಟಿಗೆ ಹೊಡೆದು ಮೂಳಿಗೆ ಮಾರಾಯನಾಗಿ ಬದುಕ್ತಾನಂತಂದ್ರೆ ಅವ್ನು ಗೊತ್ತಿತ್ತು ಕಾಶ್ಮೀರದೊಳಗೆ ಸಿಂಹಾಸನದ ಮೇಲೆ ಸುಖ ಇಲ್ಲ, ಕಲ್ಯಾಣದೊಳಗೆ ಬಸವಣ್ಣನ ಮುಂದೆ ಕಟ್ಟಿಗೆ ಹೊಡೆದಾದರೂ ಸಹಿತ ಅದರೊಳಗೆ ಆನಂದ ಐತಿ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡು ಅವರು ಬಂದರು. ನಿಮಗೆಲ್ಲ ಗೊತ್ತಿರಬೇಕು, ಅಫ್ಘಾನಿಸ್ತಾನ ಅಂತ ಬರ್ತದೆ. ಅಫ್ಘನ್ ಆ ದೇಶದಿಂದಲೂ ಒಬ್ಬರು ಶರಣರು ಬರ್ತಾರೆ. ಎಲ್ಲೆಲ್ಲಿದು ಬಂದರು ನೋಡ್ರಿ ಶರಣರು ಹೆಂಗೆ ಹುಡುಕೊಂತ ಅಪ್ಪ ಬಸವಣ್ಣವರ ತಕ್ಕ ಮರಳಿ ಶಂಕರ ದೇವರು ಅಂತೇಳಿ ಬರ್ತಾರೆ. ಎಲ್ಲ ಬಲೂಚಿಸ್ತಾನದಿಂದ ಎಲ್ಲರೂ ಯಾಕೆ ಬಂದರು? ಮನಸ್ಸಿಗೆ ಸ್ವಲ್ಪ ನೆಮ್ಮದಿ. ಹಂಗೆ ಶಿವೇಗಳ ಸಾನ್ನಿಧ್ಯಕ್ಕೆ ಹಳ್ಳ್ಯಾಳದ ಗುರುಸಿದ್ದಪ್ಪಗಳು ಹೋಗ್ತಾರೆ. ಭಾಳ ಪಂಡಿತರಿಗೆ ಗುರುಸಿದ್ದಪ್ಪಗಳು ಅಂತಂದ್ರೆ ಅವರಿಗೆ ಷಟ್ಶಾಸ್ತ್ರ, ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು. ಬಸವಾದಿ ಶರಣರ ವಚನ ಸಾಹಿತ್ಯದ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಇತ್ತು. ಹಳ್ಳ್ಯಾಳದ ಗುರುಸಿದ್ದಪ್ಪಗಳಿಗೆ ಗೊತ್ತಿತ್ತು, ವಿದ್ವತ್ತು ಒಂದು ದಿವಸ ಕೈ ಕೊಡಬಹುದು, ಒಂದು ದಿವಸ ನನ್ನ ಜ್ಞಾನ ನನಗೆ ಕೈ ಕೊಡಬಹುದು, ಒಂದು ದಿವಸ ಗಳಿಸಿರ್ತಕ್ಕಂಥ ಸಂಪತ್ತು ನನಗೆ ಕೈ ಕೊಡಬಹುದು, ಆದರೆ ಅತನೇ ಅಪ್ಪ ಮುರುಗೇಂದ್ರ ಶಿವಗಳು ನನಗೆ ಕೈ ಕೊಡಂಗಿಲ್ಲ ಅಂತೇಳಿ ಅವರ ಕೈಯನ್ನು ಹಿಡ್ಕೊಳ್ತಕ್ಕಂಥ ಕೆಲಸ ಮಾಡಿದರು. ಅದಕ್ಕಾಗಿ ಇವತ್ತು ನಾವು ಸ್ಮರಣೆ ಮಾಡ್ತೀವಿ. ಇನ್ನು ಶಿವಗಳು ಲಿಂಗೈಕ್ಯರಾಗೋ ಸನ್ನಿವೇಶ ಬರ್ತವಾಗ ನೋಡ್ಬೇಕು ನೀವು. ಅಲ್ಲಿದ್ದವರು ಹಳ್ಳ್ಯಾಳದ ಗುರುಸಿದ್ದಪ್ಪಗಳು. ಆ ಸನ್ನಿವೇಶ ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತೀನಿ. ಮುಂದೆ ಪುರಾಣ ಹೋಗ್ತದೆ. ಅಪ್ಪಗಳು ಅದಕ್ಕೆ ಅವಸರ ಮಾಡಬೇಡ್ರಿ ತನಕತ್ತಾರೆ ನಮಗೆ. ಇನ್ನು ಪುರಾಣ 6-7 ದಿವಸಗಳ ಕಾಲ ಈ ವೇದಿಕೆ ಮೇಲೆ ಬಹಳ ಸುಂದರವಾಗಿ ಯಾಕಂದ್ರೆ ಗುರುಸಿದ್ದ ಅಪ್ಪಗಳನ್ನ ಎಲ್ಲ ಶಿವಯೋಗಿಗಳ ಪುರಾಣದ ಬಹಳ ಅಪರೂಪದ ಘಟನೆಗಳೆಲ್ಲವೂ ಸಹಿತ ಗುರುಸಿದ್ದ ಅಪ್ಪಗಳನ್ನ ನಾವು ಕಾಣ್ತೇವೆ ಅಂಥೇಳಿ. ಹಾಗಾಗಿ ಅಪ್ಪಗಳದ ಭಾಳ ದೊಡ್ಡ ಶಕ್ತಿ ಅಂತಃಕರಣ ಏನಪ್ಪ ಅಂತಂದ್ರೆ ಅವ್ರು ಹೇಳೋರು. ಅವ್ರ ಜೀವನ ಹೆಂಗಿತ್ತು ಅಂತಂದ್ರೆ, ನಾನು ಆಶೀರ್ವಾದ ಮಾಡಿ ದೊಡ್ಡವನಾಗಂಗಿಲ್ಲಪ್ಪ, ನಾನು ಸೇವಾ ಮಾಡಿ ದೊಡ್ಡವನಾಗ್ತೀನಿ ಅಂತಂದವರು ಗುರುಸಿದ್ದ ಅಪ್ಪಗಳು ಅಂತೇಳಿ. ಆಶೀರ್ವಾದ ಮಾಡಿ ಎಲ್ಲರೂ ದೊಡ್ಡವರಾಗ್ಬೋದು, ಪೀಠದ ಮೇಲೆ ಕುಂತು ಆಶೀರ್ವಾದ ಮಾಡಿ ಎಲ್ಲರೂ ದೊಡ್ಡವರಾಗ್ಬೋದು, ನಾ ಸೇವಾ ಮಾಡ್ತೀನಿ ಅಂತೇಳಿ ಶಿವಯೋಗಿಗಳ ಸೇವಾ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಬಂದವರು ನಮ್ಮಪ್ಪ ಗುರುಸಿದ್ದಪ್ಪಗಳು ಅನ್ನತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಬಹಳ ಭಕ್ತಿ ಗೌರವಾದರಗಳಿಂದ ಧ್ಯಾನಿಸ್ತಾ. ಯಾಕೆ ಅಂದ್ರೆ ಅವ್ರದ್ದು ಫೋಟೋ ನೋಡ್ಬೇಕು ನೀವು. ಫೋಟೋ ಚಂದ, ಭಾಳ ಚಂದ ಐತಲ್ಲ, ಗದಿಗೆ ಮುಂದೆ ಐತಿ. ಆ ಫೋಟೋದೊಳಗೆ ಎಷ್ಟು ಮುಖದೊಳಗೆ ಪ್ರಾಂಜಲತೆ ಐತಿವ. ಸುಮ್ಮನೆ ನಿಮಗೆ ದುಃಖ ಆದಾಗ, ಏನಾರ ಸ್ವಲ್ಪ ಕಣ್ಣಾಗ ನೀರು ಬಂದಾಗ ಆ ಫೋಟೋ ನೋಡ್ರಿ. ನಿಮ್ಮವ್ವ ತೀರ್ಕೊಂಡಿದ್ದು, ನಿಮ್ಮ ಅಪ್ಪ ತೀರ್ಕೊಂಡಿದ್ದ, ನಿಮ್ಗೆ ಯಾರಾದರೂ ಭಾಳ ಬೇಕಾದವ್ರು ದೂರ ಹೋಗಿದ್ರಂದ್ರೆ ಹಳ್ಳ್ಯಾಳದ ಗುರುಸಿದ್ದಪ್ಪನ ಮುಖದೊಳಗೆ ನಿಮ್ಮವ್ರು ನಿಮಗೆ ಕಾಣ್ತಾರ. ಅದು ಗುರುಸಿದ್ದಪ್ಪನ ತಾಕತ್ತೈತಿ ಅನ್ನತಕ್ಕಂಥ ತಿಳ್ಕೊಳ್ಳಿ. ಬೇಕಾದರೆ ಸುಳ್ಳು ಅಂತನಕ್ಕೆ ಹೋಗ್ಬೇಡ್ರಿ. ನಾವು ಮುಂಜಾನೆ ಎದ್ದು ಆ ಫೋಟೋ ನೋಡಕತ್ತಿದ್ವಿ. ಇದೇ ಪ್ರವಚನಕ್ಕೆ ಬರಬೇಕಾದ್ರೆ ನಮಸ್ಕಾರ ಮಾಡಿ ಈ ಕಡೆ ಬರೋದು. ನಾವು ಮೂರ್ತಿ ನೋಡಿದ್ರೆ ಏನು ಗುರುಸಿದ್ದಪ್ಪಗಳು ಇನ್ನು ಕುತ್ತಾರ ನೋಡಿ ಕಣ್ಣು ಮುಂದೆ ಗುರುಸಿದ್ದಪ್ಪಗಳು ಆ ಮೂರ್ತಿ ಉಸಿರಾಡಕತ್ತೇನೋ ಅನ್ನೋ ಭಾವ ಬರ್ತದಂದ್ರೆ ನೀವು ನೆನಪಿಟ್ಕೊಳ್ಬೇಕು. ಹಳ್ಳ್ಯಾಳದವ್ರು ನೀವು ಕರೆ ಪುಣ್ಯ ಮಾಡಿರಿವ, ನೆನಪಿಟ್ಕೊಳ್ಳಿ. ಎಂಥ ಒಂದು ಅದ್ಭುತವಾಗಿರೋ ಮಾತು. ಆ ಕಡೆ ದೇವರನ್ನು ಹುಡುಕ್ಯಾಡಕ್ಕೆ ಹೋಗಿ ದನಿ ಬೇಡ್ರಿವ, ತ್ರಾಸು ತೊಗೊಳಕ್ಕೆ ಹೋಗ್ಬೇಡ್ರಿ. ಗುರುಸಿದ್ದಪ್ಪನ ಸಾನ್ನಿಧ್ಯಕ್ಕೆ ಬಂದ ಭಕ್ತಿಯಿಂದ ದುಡ್ಕೋರಿ, ನಮ್ಮಪ್ಪ ನಿಮ್ಮ ಕೈ ಹಿಡಿತಾನೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಬಹಳ ಭಕ್ತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು 9ನೇ ದಿವಸದ ಪ್ರವಚನ 8ನೇ ದಿವಸದ ಪ್ರವಚನ ಅಂತ ಕಾಣಿಸ್ತಾ.